ನೀರು ಹಿಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ದಾರೆ. ಮೈಸೂರು ರಸ್ತೆ ಬಂದ್ ಮಾಡಿ ಸಾರ್ವಜನಿಕರು ಪ್ರತಿಭಟಿಸ್ತಾ ಇದ್ದಾರೆ. ಟಿಪ್ಪು ನಗರದಲ್ಲಿ ಅತಿ ಹೆಚ್ಚಾಗಿ ಮುಸ್ಲಿಂ ಜನ ವಾಸ ಇದ್ದಾರೆ. ಅವರಿಗೆ ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೇಳಿದ್ರೆ ಇಲ್ಲಿ ಸ್ಲಮ್ ಅಂತ ಹೇಳ್ತಾರೆ. ಯಾಕೆ? ನಾವು ವೋಟ್ ಹಾಕಿಲ್ವಾ, ಮೂಲ ಸೌಕರ್ಯ ನೀಡೋದ್ರಲ್ಲೂ ನಮಗೆ ತಾರತಮ್ಯನ. ಹೀಗಂತ ಶಾಸಕ ಜಮೀರ್ ಅಹಮದ್ ವಿರುದ್ಧ ಇಲ್ಲಿರುವಂಥ ಮಹಿಳೆಯರು ಕಿಡಿಕಾರ್ತಿದ್ದಾರೆ. ಬೆಳಗಿನ ಜಾವ ಇಲ್ಲಿ ನೀರು ಹಿಡಿಯೋದಕ್ಕೆ ಬಂದಂಥ ಮಹಿಳೆ, ಈ ಸೆಲ್ವಿ ಅನ್ನುವಂಥ ಮಹಿಳೆ ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ. ಯಾವ ಥರ ಅಲ್ಲಿ ನೀರು ಹಿಡಿಬೇಕು ಅನ್ನೋದನ್ನು ವಿಜುವಲ್ಸಲ್ಲಿ ನೀವು ನೋಡ್ಬೋದು. ಮೋಟಾರ್ ತಂದು ಫಿಟ್ ಮಾಡಿಕೊಂಡು ಅಲ್ಲಿಂದ ಅವ್ರ ಮನೆಗೆ ಪೈಪ್ ಹೇಳ್ಕೊಂಡು ನೀರು ಬಿಟ್ಕೊಳ್ಬೇಕು. ಬೆಳಗಿನ ಜಾವ 3-3:30 ಸುಮಾರಿಗೆ ಇಲ್ಲಿ ನೀರು ಬಿಡ್ತಾರೆ. ಮನೆ ಮನೆಗೆ ಪೈಪ್ ಕನೆಕ್ಷನ್ ಇಲ್ಲ. ಇದರಿಂದ ಸಾವು ಸಂಭವಿಸಿದೆ. ಅದರಿಂದ ಜನರ ಆಕ್ರೋಶ. ಈಗ ಘಟನೆ ನಡೆದಿರುವಂಥ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಜನ ಈಗಾಗಲೇ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ. ಜಮೀರ್ರ ಕ್ಷೇತ್ರ ಇದು, ಏನು ಹೇಳ್ತಿದ್ದಾರೆ ಜನ? ವಿಜಯ್, ಬೆಳಗ್ಗೆ ನೀರನ್ನು ಹಿಡಿಲಿಕ್ಕೆ ಮೋಟರನ್ನು ಕನೆಕ್ಟ್ ಮಾಡಲಿಕ್ಕೆ ಹೋದಂಥ ಮಹಿಳೆ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವಿಸ್ ರೋಡ್ ಸಂಪೂರ್ಣವಾಗಿ ಬಂದಾಗಿದೆ. ಯಾವುದೇ ವಾಹನ ಕೂಡ ಇಲ್ಲಿ ಓಡಾಟವನ್ನು ಮಾಡ್ತಾ ಇಲ್ಲ. ರಸ್ತೆ ಮೇಲೆ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆ ಮೇಲೆ ಕೂತು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಅಂದ್ರೆ ಯಾವುದೇ ಇನ್ನು ಜನಪ್ರತಿನಿಧಿ ಯಾರು ಕೂಡ ಬಂದಿಲ್ಲ. ಶಾಸಕ ಜಮೀರ್ ಅಹಮದ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ ಅನ್ನುವಂಥ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಬರಬೇಕಾಗಿತ್ತು, ಬಂದು ಅವರ ಸಮಸ್ಯೆಯನ್ನು ಆಲಿಸಬೇಕಾಗಿತ್ತು. ಆದರೆ ಆ ಕೆಲಸವನ್ನ ಅವರು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶ ಏನಿದೆ ಅದು ಜನಸಾಮಾನ್ಯರ ಕಡೆಯಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆ ಒಂದು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇರಬಹುದು. ಅವರು ನೇರವಾಗಿ ಕಂಬಕ್ಕೆ ಕಲೆಕ್ಷನ್ ಅನ್ನ ಕೊಡ್ತಾರೆ ಮೋಟರ್ನ. ಅದು ಕೂಡ ಬೆಂಗಳೂರಿನ ನಾವು IT ಸಿಟಿ, ಸಿಲಿಕಾನ್ ವ್ಯಾಲಿ ಅಂತೆಲ್ಲ ಕರಿತೀವಿ. ಇಲ್ಲಿ ನೀರಿಗಾಗಿ ಈ ರೀತಿಯ ಒಂದು ಪರಿಸ್ಥಿತಿ ಇರುವಂಥದ್ದೇನಿದೆ ಇದು ನಿಜಕ್ಕೂ ಕೂಡ ದಾರುಣ ಅಂತ ಹೇಳ್ಬೋದು. ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರನ್ನ ಮಾತಾಡಿಸ್ತೀನಿ. ಇಲ್ಲಿ ಪ್ರತಿಭಟನೆ ಇವ್ರು ಯಾವ ರೀತಿಯಲ್ಲಿ ಏನು ಹೇಳ್ತಾರೆ, ಅದೇ ಇವರ ಒಂದು ಘಟನೆ ಏನು ಅನ್ನೋದನ್ನ ಕೇಳ್ತಾ ಹೋಗ್ತೀನಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಶಾಸಕರು ಬಂದಿಲ್ಲ, ಏನು ಹೇಳ್ತೀರಾ ಶಾಸಕರಿಗೆ? ಶಾಸಕರು ಬಂದಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿನೂ ಬರಬಾರ್ದ? ಇಲ್ಲಿ ಅಷ್ಟು ಮೋಸವಾಗಿದೆಯಾ ನಮ್ಮ ಚಾಮರಾಜಪೇಟೆ ಆನಂದಪುರ? 50 ವರ್ಷದಿಂದ ನೀರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ 3 ಸಾವು ಆಗೈತೆ. ಇರಪ್ಪ, 3 ಆಗೈತೆ, ಇವಾಗ 4ನೇ ಆಗಿದೆ. ಇರಿ 4ನೇ ಆಗ್ತಾ ಇರೋದು. 4ನೇ ಸಾವು ಆಗೋದಕ್ಕೆ ಬೆಳಗ್ಗೆ 3 ಗಂಟೆಯಿಂದ ಇನ್ನೂವರೆಗೆ 9 ಗಂಟೆ ಆಯಿತು. ಸಂಬಂಧಪಟ್ಟ ಒಂದು ಅಧಿಕಾರಿನೂ ಬಂದಿಲ್ಲ. ಅದು ಏನು ಅಷ್ಟೊಂದು ಕೇರ್ಲೆಸ್? ಒಂದು ಸಾವು ಬೆಲೆ ಅಷ್ಟೇನಾ? ಜೀವನನೇ ಅಷ್ಟೇನಾ? ಸರಿ, ಅವ್ರಿಗೆ ಏನೋ ಒಂದು ಆಯ್ತು ಅಂದರೆ ಯಾರು ಬರಲ್ವಾ? ಇದಕ್ಕೇನು ಒಂದು ಬಗೆಹರೋದಿಲ್ವಾ? ಅದಕ್ಕೋಸ್ಕರ ಶಾಂತಿನಿಂದ ಹೋರಾಟ ಮಾಡ್ತಾ ಇರೋದು. ಇವರೆಲ್ಲ ಬಂದು ಒಂದು ಆಶ್ವಾಸನೆ ಕೊಡಲಿ, ನಾವು ಏನು ಮಾಡಬೇಕು ಮಾಡ್ತೀವಿ. ನಾವು ಸಂಬಂಧಪಟ್ಟ ನಮಗೇನು ಸತ್ತೋಗಿ ದುಡ್ಡು ಗಿಟ್ಟು ನಮ್ಗೆ ಬೇಕಾಗಿಲ್ಲ. ಅದು ನಾವೇ ಆಯಿತು, ನಮ್ಮ ಹತ್ರ ಆಯಿತು, ನಾವು ಕೊಡ್ತೀವಿ. ನೀರಿನ ಬಗ್ಗೆ ಆಗಿಬೇಕು. 50 ವರ್ಷ ಆಯಿತು. ನಾವು ಇನ್ನು ನಮ್ಮ ಹುಡುಗರು ಚೆನ್ನಾಗಿ ನೀರು ಕುಡಿಬೇಕಾ ಬಿಡವಾ? ನಮ್ಮ ಹುಡುಗರು ಆದರೆ ನೀರು ಕುಡಿಬೇಕಾ ಬೇಡವಾ ಸರ್? ನಾವು ಇಲ್ಲಿ ಇದ್ದು ಏನು ಸುಖ? ನಾವೆಲ್ಲ ಇಷ್ಟು ಲೀಡ್ರ್ ಆಗಿದ್ದು ಏನು ಸುಖ? ಏನು ಸಾಧನೆ ಮಾಡಿದ್ವಿ? ಏನಿಲ್ಲ. ಇವತ್ತಿರೋರು ನಾಳೆ ಇಲ್ಲ. ಇದು ಒಳ್ಳೆ ಕೆಲಸ ಮಾಡಬೇಕಂತಲೇ ಈ ಹೋರಾಟ. ನಮಗೆ ಬೇರೆ ಏನು ಬೇಡಪ್ಪ. ಯಾರು ಬಂದು ಸಾವವ್ರಿಗೆ ದುಡ್ಡು ಕೊಡೋದು ಬೇಡ. ಇದ್ರ ಬಗ್ಗೆ ಬಗೆಹರಿಲಿ. ನಾವು ಇವಾಗಲೇ ಹೋಗ್ತೀವಿ, ನಮಗೇನು ತೊಂದರೆ ಇಲ್ಲ. ರೋಡ್ಗೆ ಯಾರಿಗೂ ತೊಂದರೆನೂ ಮಾಡಲ್ಲ. ಪಬ್ಲಿಕ್ ಬಂದು ಯಾರು ಹೊಡೆಯೋಕ್ಕೂ ಹೋಗಲ್ಲ. ಏನು ಶಾಂತಿ ರೀತಿಯಿಂದ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಆಫೀಸರು ಇಲ್ಲಿ ಬರಬೇಕು, ಇದರ ಸಮಸ್ಯೆ ನೋಡಬೇಕು, ನಾವು ಇದು ಮಾಡ್ತೀವಿ. ಇದು ಇಲ್ಲಿನ ಸ್ಥಳೀಯರು ಅಂದ್ರೆ ಪ್ರತಿಭಟನಾಕಾರರು ಹೇಳ್ತಾ ಇರುವಂಥದ್ದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅವ್ರು ಕೇಳ್ತಾ ಇರುವಂಥದ್ದು ಇಷ್ಟೇ. ಅಧಿಕಾರಿಗಳಾಗಿರ್ಬೋದು, ಶಾಸಕರ ಸ್ಥಳಕ್ಕೆ ಬರಲಿ, ಸಮಸ್ಯೆಯನ್ನು ಪರಿಹರಿಸಲಿ, ನಮಗೇನಾದ್ರು ಹಣ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅನ್ನೋದನ್ನ ಎಚ್ಚೆತ್ತುಕೊಳ್ಬೇಕಾಗಿ ಶಾಸಕರು ಕೂಡ ಸ್ಥಳಕ್ಕೆ ಬಂದು ಅವರ ಸಮಸ್ಯೆಯನ್ನು ಪರಿಹರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಮಾತ್ರ ಜನಸಾಮಾನ್ಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲದೆ ಹೋದಂಥ ಪಕ್ಷದಲ್ಲಿ ಯಾರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸೋದಿಲ್ಲ. ಅದರಲ್ಲೂ ಕೂಡ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವಂಥದ್ದು ಬೆಂಗಳೂರಿನಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಈ ರೀತಿಯ ಘಟನೆಗಳು ಯಾವಾಗಲೂ ಕೂಡ ಮರುಕಳಿಸ್ತಾನೆ ಇದೆ ಅನ್ನುವಂಥ ಒಂದು ಆಕ್ರೋಶ ಏನಿದೆ ಅದು ಇಲ್ಲಿನ ಸ್ಥಳೀಯ ನಿವಾಸಿಗಳದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.